ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ನ ಆಪ್ಷನ್ನ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ ಒಂದು ಬರುತ್ತೆ. ನೀವೇ ಮೊದಲಾಗಿ ನಾನು ವಿಡಿಯೋನ ನೋಡ್ಬೋದು. ಇದು ಗುರುವಾರದ ನನ್ನ ಮಾರ್ನಿಂಗ್ ರೂಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಬೇಗ ಎದ್ದು ಗುರುವಾರ ಆಗಿರೋದ್ರಿಂದ ಪೂಜೆನ ಮುಗಿಸ್ಕೋಬೇಕು ಬೆಳಗ್ಗೆನೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇನ್ನು ನೈಟ್ ಟೈಮ್ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಮಲಗಿರ್ತೀನಿ. ಹಾಗೆ ಫ್ಲಾಸ್ಕು ಕೂಡ ನೀರೆಲ್ಲ ಹಾಕಿ ಬಿಸಿನೀರು ಹಾಕಿ ಇಟ್ಟು ಮಲಗಿರ್ತೀನಿ. ನಾವು ನೈಟ್ ಎಷ್ಟು ಬಿಸಿ ಹಾಕಿರ್ತೀವೋ ಅಷ್ಟೇ ಬಿಸಿ ಹಾಗೇ ಇರುತ್ತೆ. ಸೊ ಹಾಗಾಗಿ ಬೆಳಿಗ್ಗೆ ಎದ್ದು ನೀರನ್ನೆಲ್ಲ ಕಾಯಿಸುವಂಥ ಅವಶ್ಯಕತೆ ಏನಿರೋದಿಲ್ಲ. ಅದನ್ನೇ ಕೂಡ ಕುಡಿದ್ಬಿಟ್ಟು ಕೆಲಸಗಳನ್ನ ಶುರು ಮಾಡ್ಕೊಳ್ತಾ ಇರ್ತೀನಿ. ನಮ್ಗೆ ಎಷ್ಟೇ ಕೆಲಸ ಇದ್ದರೂ ಕೂಡ ಒಂದಷ್ಟು ಟೈಮ್ ಅನ್ನೋದನ್ನ ನಮಗೆ ನಾವು ಕೊಟ್ಕೊಳ್ತಾ ಇರಬೇಕಾಗುತ್ತೆ. ಸೊ ಹಾಗಾಗಿ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯಾಂಕ್ನಲ್ಲಿ ನೀರು ಕೂಡ ಖಾಲಿಯಾಗಿತ್ತು. ಸೊ ಹಾಗಾಗಿ ಬೇಗ ನೀರನ್ನ ಆನ್ ಮಾಡಿಬಿಟ್ರೆ ಎಲ್ಲ ಕೆಲಸಗಳು ಮುಗಿತೆ ಅಂತ ಹೇಳ್ಬಿಟ್ಟು ನಾನು ಡೈಲಿ ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಒಂದ್ಸಲ ನೀರನ್ನ ಆನ್ ಮಾಡಿದ್ರೆ ನೆಕ್ಸ್ಟ್ ನಾಳೆ ಬೆಳಗ್ಗೆನೇ ನೀರನ್ನ ಆನ್ ಮಾಡ್ಕೊಳ್ಳೋವಂಥದ್ದು. ನೀರನ್ನ ಆನ್ ಮಾಡ್ಕೊಂಡು ಬಂದು ಇವಾಗ ಮನೆಯೆಲ್ಲ ಕಸ ಎಲ್ಲ ಗುಡಿಸ್ಕೊಂಡಿದ್ದೆ ನೀಟಾಗಿ. ಇವಾಗ ಮಾಪಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ನಾವೇನಾದರೂ ಕೂಡ ಬೆಳಗ್ಗೆ ನಾಳೆ ವಾರ ಇದೆ, ಪೂಜೆ ಮುಗಿಸ್ಕೋಬೇಕು, ಬೇಗನೆ ಎದ್ದು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಲ್ವಾ. ಅಂಥ ಟೈಮ್ನಲ್ಲಿ ಆದಷ್ಟು ಮನೆಯೆಲ್ಲವನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿ ನೈಟೇ ಮಲಗೋದ್ರಿಂದ ಬೆಳಗ್ಗೆ ಬೇಗ ಎದ್ದಿದ ತಕ್ಷಣ ಜಸ್ಟು ಸ್ವಲ್ಪ ಲೈಟಾಗಿ ಕಸನ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡು ಪೂಜೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡುವಂಥದ್ದನ್ನ ಕೆಲಸಗಳನ್ನ ಮಾತ್ರ ಉಳಿಸ್ಕೊಂಡಿದ್ರೆ ಬೆಳಗ್ಗೆ ಬೇಗನೆ ಪೂಜೆ ಅನ್ನೋದಾಗುತ್ತೆ. ಇಲ್ಲಾಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ನಾನು ನೈಟೇ ಎಲ್ಲ ಕೆಲಸಗಳನ್ನು ಕೂಡ ಮುಗಿಸ್ಕೊಂಡಿದ್ದೆ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಜಸ್ಟ್ ಮಾಪಿಂಗ್ನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವನ್ನ ಇಟ್ಟು ರಂಗೋಲಿ ಹಾಕಿ ಹೊರಗಡೆ ಮತ್ತು ಒಳಗಡೆ ಎಲ್ಲ ಕೂಡ ರಂಗೋಲಿ ಹಾಕಬೇಕಲ್ವ, ಎಲ್ಲ ಕಡೆ ಹಾಕಿ ಇವಾಗ ಪೂಜೆನ ಮಾಡ್ಕೊಳ್ಳಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫೋಟೋದಲ್ಲಿರುವಂಥ ಹಳೆ ಹೂಗಳೆಲ್ಲವನ್ನು ಕೂಡ ತೆಗೆದು ನೀಟಾಗಿ ಒಂದ್ಸಲ ದೇವ್ರ ಮನೆಯೆಲ್ಲವನ್ನು ಕೂಡ ವೈಪ್ ಮಾಡಿಕೊಂಡು, ನಾನು ದೇವ್ರ ಮನೆ ವೈಪ್ ಮಾಡಲಿಕ್ಕೆ ಅಂದರೆ ಸಣ್ಣ ಸಣ್ಣ ಹುಳಗಳು ಜಿರಳೆಗಳೆಲ್ಲ ಬರ್ತಾ ಇರುತ್ತಲ್ಲ ಅದೆಲ್ಲ ಕೂಡ ಅವಾಯ್ಡ್ ಆಗಲಿಕ್ಕೆ ಅಂತೇಳಿ ಒಂದು DIY ಲಿಕ್ವಿಡ್ನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಫ್ಲೋರ್ ಕ್ಲೀನಿಂಗ್ ಆಗ್ಬೋದು ಅಥವಾ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೊರಗಡೆಯಿಂದ ಮಾರ್ಕೆಟಿಂದ ಯಾವುದಾದ್ರು ಲಿಕ್ವಿಡ್ನೆಲ್ಲ ತಂದು ಯೂಸ್ ಮಾಡ್ತಾ ಇರ್ತೀವಿ. ಅದರಿಂದ ಕೈ ಕೂಡ ಹಾರ್ಡ್ ಆಗ್ತಾ ಇರುತ್ತೆ ಅಲ್ವಾ. ಅದೆಲ್ಲ ಬಿಟ್ಟು ನಾನು ಈ ರೀತಿ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ತುಂಬ ರೀತಿಯಾದಂಥ DIY ಲಿಕ್ವಿಡ್ನ ಯೂಸ್ ಮಾಡಿಕೊಂಡು ನಾವು ಫ್ಲೋರ್ ಕ್ಲೀನಿಂಗ್ ಆಗ್ಬೋದು, ಕಿಚನ್ ಕ್ಲೀನಿಂಗ್ ಎಲ್ಲ ಕೂಡ ಯೂಸ್ ಮಾಡ್ತಾ ಇರ್ತೀನಿ. ಇದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ದೇವ್ರ ಮನೆಯ ಕ್ಲೀನ್ ಮಾಡಿಕೊಂಡು ಈಗ ಬೇಗನೆ ಪೂಜೆ ಎಲ್ಲ ಅರೌಂಡ್ 6:30 ಆಗಿತ್ತು. ಅಷ್ಟರಲ್ಲಿ ಪೂಜೆ ಎಲ್ಲ ಕೂಡ ನೀಟಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ಏನಂದರೆ ಬೆಳಗ್ಗೆ ಬೇಗ ಎದ್ದು ನಾವು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಕೂಡ ಒಂದು ರೀತಿ ಫ್ರೆಶ್ ಆಗಿರುತ್ತೆ. ಮತ್ತು ಯಾವುದೇ ಕೆಲಸಗಳನ್ನ ಮಾಡಲಿಕ್ಕೂ ಕೂಡ ನಮಗೂ ಕೂಡ ಒಂದು ರೀತಿಯಾದಂಥ ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೂ ಕೂಡ ಇರುತ್ತೆ, ಮನೆಯಲ್ಲೂ ಕೂಡ ಇರುತ್ತೆ. ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ಅನ್ನೋದು ಇರುತ್ತೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ದೀಪ ಹಚ್ಚಿ ಧೂಪ ಹಾಕೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇನ್ನು ಮನೆಯಲ್ಲಿ ಇಬ್ಬರು ಮಕ್ಕಳಿದ್ದಾರೆ ಅಂದರೆ ಹೇಗೆ ಗೊತ್ತಾ, ನನ್ನ ದೊಡ್ಡ ಮಗ ಅಂತೂ ಬೇಗ ಎದ್ದು ಏನಾದರೂ ಅವ್ನ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಬಟ್ ಆದರೆ ಏನಾಗುತ್ತೆ ಗೊತ್ತಾ, ಇದರಲ್ಲಿ ಉಲ್ಟಾನೇ ಆಗೋದು. ಯಾವಾಗಲೂ ಕೂಡ ದೊಡ್ಡವರು ಎದ್ದೇಳೋದೇ ಇಲ್ಲ. ಅವರು ಅರೌಂಡ್ 8 o'clock 9 o'clockವರೆಗೂ ಮಲಗೇ ಇರ್ತಾರೆ. ಈ ಚಿಕ್ಕ ಮಕ್ಳು ಏನಿರ್ತಾರೆ ಅಂದರೆ ಬೇಗ ಎದ್ದು ಬಿಡ್ತಾರೆ ಮತ್ತು ನಮ್ಗೆ ಕೆಲಸ ಮಾಡಲಿಕ್ಕೂ ಕೂಡ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ ಇರ್ತಾರೆ. ಇವರು ಯಾವಾಗಲೂ ಕೂಡ ಎಲ್ಲರ ಮನೇಲೂ ಕೂಡ ಹೀಗೇನೆ ಅಲ್ವಾ. ನಾವು ಬೇಗ ಎದ್ದು ಕೆಲಸ ಮಾಡುವಾಗ ನಮ್ಮ ಸೌಂಡ್ ಅನ್ನೋದು ಅಲ್ಪ ಸ್ವಲ್ಪ ಸೌಂಡ್ ಅದು ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಬೇಗನೆ ಎದ್ಬಿಡ್ತಾರೆ. ಇವನು ಕೂಡ ಪಾಪು ಎದ್ದು ಬಂದ. ಇವನು ಕೂಡ ದೇವ್ರ ಮನೆಯಲ್ಲಿ ಕೈಯೆಲ್ಲ ಮುಗಿಸ್ಬಿಟ್ಟು ಇವಾಗ ಹಾಲು ಕೊಡ್ತಾ ಇದ್ದೀನಿ. ಇವನಿಗೆ ನಾವು ಪ್ಯಾಕೆಟ್ ಮಿಲ್ಕ್ ಆಗ್ಬೋದು, ಗೋ ಮಿಲ್ಕ್ ಏನು ಕೂಡ ಕೊಡೋದಿಲ್ಲ. ಯಾಕೆಂದರೆ ಡಾಕ್ಟರ್ ಕೊಡಬಾರ್ದು ಅಂತ ಹೇಳಿದರು. 2 ವರ್ಷಕ್ಕಿಂತ ಕಮ್ಮಿ ಇರುವಂಥ ಮಕ್ಕಳುಗಳಿಗೆ ಪ್ಯಾಕೆಟ್ ಮಿಲ್ಕ್ ಮತ್ತು ಗೋ ಮಿಲ್ಕ್ ಎಲ್ಲ ಕೊಡಬಾರ್ದಂತೆ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡಿದ್ರಿಂದ ನಾವು ಲ್ಯಾಕ್ಟೋಜನ್ ಪ್ರೋ ಅನ್ನೋ ಪೌಡರ್ನ ಇವನಿಗೆ ಯೂಸ್ ಮಾಡ್ತಾ ಇದ್ದೀವಿ. ಇದು ಏನಿಲ್ಲ, ಜಸ್ಟ್ ಒಂದು ಗ್ಲಾಸ್ ಬಿಸಿನೀರಿಗೆ 1 ಸ್ಪೂನ್ ಪೌಡರ್ನ ಹಾಕಿ ಸ್ವಲ್ಪ ಜಾಗ್ರಿನ ಹಾಕಿ ಕೊಡೋದಷ್ಟೇ. ಇನ್ನು ನನ್ನ ದೊಡ್ಡ ಮಗನು ಕೂಡ ಇದ್ದ, ಅವನಿಗೂ ಕೂಡ ಹಾಲೆಲ್ಲ ಕೊಟ್ಬಿಟ್ಟು ಈಗ ಪಾಸ್ತಾ ಮಾಡಲಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೌಲಲ್ಲಿ ಬಿಸಿನೀರನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಪಾಸ್ತಾನ ಹಾಕ್ಕೊಳ್ತಾ ಇದ್ದೀನಿ. ಪಾಸ್ತಾಗೆ ಸ್ವಲ್ಪ ನೀರಿಗೆ ಆಯಿಲ್ನ ಹಾಕೊಳ್ಳೋದ್ರಿಂದ ಪಾಸ್ತಾಗಳೆಲ್ಲ ಬೇಯುವಾಗ ಒಂದಕ್ಕೊಂದು ಅಂಟ್ಕೊಳ್ದಿರ ಇರುತ್ತೆ ಅಂತೇಳಿ ಸ್ವಲ್ಪ ಆಯಿಲ್ನ ಹಾಕೊಳ್ಳೋದಷ್ಟೇ. ಪಾಸ್ತಾ ಸ್ವಲ್ಪ ಎಲ್ಲೋ ಇಷ್ಟ ಆಗಿರುತ್ತೆ ಅಲ್ವಾ, ಅದೆಲ್ಲ ಕೂಡ ಬೆಂದ ಮೇಲೆ ಸ್ವಲ್ಪ
ಥರ ಆಗುತ್ತೆ. ಅಲ್ಲಿವರೆಗೂ ಕೂಡ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ನೀಟಾಗಿ ಪಾಸ್ತಾ ಎಲ್ಲ ನೀಟಾಗಿ ಬೆಂದು ಹೋಗುತ್ತೆ. ಅದಕ್ಕೇನು ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಅಷ್ಟರಲ್ಲಿ ಇದನ್ನು ಕೂಡ ಬೇಯಿಸ್ಕೊಂಡು ಇವಾಗ ಒಂದು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಮಿಡಿಯೇಟ್ ಮೇಲ್ಗಡೆ ನೀರನ್ನ ಹಾಕೊಳ್ಳೋದ್ರಿಂದ ಇದು ಒಂದಕ್ಕೊಂದು ಅಂಟಿರ ಚೆನ್ನಾಗಿ ಉದುರಾಗಿರುತ್ತೆ. ಹಾಗಾಗಿ ನೀರನ್ನ ಹಾಕ್ಕೊಂಡು ಇದನ್ನು ಕೂಡ ಸೈಡ್ಗೆ ತಿಟ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಾಣಲಿನ ಇಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನು ಗೊತ್ತಾ, ಈ ಪಾಸ್ತಾನ ಒಂದು ರೀತಿ ಸ್ಪೈಸ್ ಆಗೂ ಕೂಡ ಮಾಡ್ಕೋಬೋದು. ಖಾರವಾಗಿದ್ರೆ ನಮಗೆಲ್ಲ ತಿನ್ನಲಿಕ್ಕೆ ದೊಡ್ಡವ್ರಿಗೆ ಇಷ್ಟ ಆಗುತ್ತೆ. ಬಟ್ ಮಕ್ಳು ಕೊಡಲಿಕ್ಕೆ ಖಾರವಾಗೆಲ್ಲ ಮಾಡೋರೆ ಇಷ್ಟಪಡೋದಿಲ್ಲ, ಅಂದರೆ ತಿನ್ನೋದೇ ಇಲ್ಲ ಖಾರ ಅಂತೇಳಿ. ಹಾಗಾಗಿ ನಾನು ಕ್ರೀಮಿ ಟೈಪ್ನಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಬಟ್ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇವಾಗ ನಾನು 2 ಟೊಮೊಟೊನ ಕಟ್ ಮಾಡಿ ಅದನ್ನು ಪ್ಯೂರಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಈರುಳ್ಳಿಯಲ್ಲೂ ಕೂಡ ನೀಟಾಗಿ ಫ್ರೈ ಆಗಬೇಕು. ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋರು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಅದೇ ಜಾರಿಗೆ ಸ್ವಲ್ಪ ಗೋಡಂಬಿ ಮತ್ತು ಕ್ರೀಮ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಹಸಿ ಕಾಯಿನ ಸ್ವಲ್ಪ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅಷ್ಟೇ ಹಾಕ್ಕೊಂಡಿರೋದು. ಅದನ್ನು ಕೂಡ ಕಟ್ ಮಾಡಿ ಇವಾಗ ಈರುಳ್ಳಿ ಮತ್ತು ಟೊಮೊಟೊ ಕೂಡ ಬೇಯಲಿಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಇನ್ನೊಂದು 2 ನಿಮಿಷ ಬೇಯಿಸ್ಕೊಂಡು ನೆಕ್ಸ್ಟ್ ಇವಾಗ ಪಾಸ್ತಾನ ಸೇರಿಸ್ಕೊಳ್ತಾ ಇದ್ದೀನಿ. ಪಾಸ್ತಾ ಎಲ್ಲ ಕೂಡ ನೀಟಾಗಿ ಉದುರಾಗಿರುತ್ತೆ. ನೀರೆಲ್ಲ ಹಾಕಿರೋದ್ರಿಂದ ಆಯಿಲ್ ಕೂಡ ಹಾಕಿದ್ದೀವಲ್ವ, ಸೊ ಹಾಗಾಗಿ ಉದುರಾಗಿರುತ್ತೆ. ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ. ನೀಟಾಗಿ ಇದೆಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂತಹ ಕ್ರೀಮಿ ಟೈಪ್ ಅಂದರೆ ಗೋಡಂಬಿ ಮತ್ತು ಕಾಯಿನ ಹಾಕಿ ರುಬ್ಬಿಟ್ಕೊಂಡಿರುವಂಥದ್ದನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಕೂಡ ಬೇಕು ಅಂದರೆ ಹಾಕೋಬೋದು. ಸ್ವಲ್ಪ ನಮಗೆ ತೆಳುವಾಗಿ ಬೇಕು ಅಂದರೆ ಇದೆಲ್ಲ ಕೂಡ ನೀಟಾಗಿ ಗಟ್ಟಿಯಾಗಿಬಿಡುತ್ತೆ. ಇನ್ನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರು, ಗರಂ ಮಸಾಲ, ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಹಾಗೆಯೇ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿನ್ನೋದ್ರಿಂದ ಖಾರ ಆದರೆ ತಿನ್ನಲ್ಲ, ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಂಡಿದ್ದೇನೆ. ಇನ್ನು ನೆಕ್ಸ್ಟು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಚಿಟ್ಕೊಂಡು ಇದನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಪಾಸ್ತಾ ಅನ್ನೋದು ರೆಡಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗೂ ಕೂಡ ಇರುತ್ತೆ. ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಟ್ರೈ ಮಾಡಿ. ಮನೆಯಲ್ಲಿ ಮಕ್ಕಳಿಗೆ ಹೆಲ್ದಿಗಿಂತ ಅನ್ಹೆಲ್ದಿ ಫುಡ್ ಅನ್ನೋದು ತುಂಬಾ ಇಷ್ಟ ಆಗುತ್ತೆ. ಔಟ್ಸೈಡ್ ತಂದು ಕೊಡೋದ್ರ ಬದಲು ನಾವೇ ಮನೆಯಲ್ಲಿ ಈ ರೀತಿ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಏನದು ಕೌ ಹೊಸುನಾ ಏನು ಮಾಡ್ತದ ಪಸು ನಿಂಗೆ ಗುದಿತದ ಸರಿ ಹೆಂಗೆ ಗುದಿತದೆ. ಇನ್ನು ಮಕ್ಕಳಿಗೆಲ್ಲ ಕೂಡ ಟಿಫನ್ ಮಾಡಿಸಿ ನಾನು ಕೂಡ ಟಿಫನ್ ಮಾಡಿದ್ದಾಯಿತು. ಇನ್ನು ಮಕ್ಕಳು ಆಟ ಆಡ್ತಾಯಿದ್ರು ಅಂತೇಳಿ ಸ್ವಲ್ಪ ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿ ಮಾಡಲಿಕ್ಕೆ ಅಂತೇಳಿ ಬಂದೆ. ಇನ್ನು ಬಿಸಿಲು ಕೂಡ ಬಂದಿರೋದ್ರಿಂದ ಇವಾಗ ಚಳಿ ಇರೋದ್ರಿಂದ ಇದ್ದ ತಕ್ಷಣ ವಿಂಡೋಸ್ ಎಲ್ಲ ಓಪನ್ ಮಾಡಲಿಕ್ಕಾಗಲ್ಲ. ಜಸ್ಟ್ ಕರ್ಟೈನ್ ಮಾತ್ರ ತೆಗ್ದಿರ್ತೀನಿ ಅಷ್ಟೇ. ವಿಂಡೋಸ್ನ ಏನಾದರೂ ಬಿಸಿಲು ಬರ್ತಾ ಇದೆ ಅಂದಾಗ ವಿಂಡೋಸ್ ಓಪನ್ ಮಾಡೋದ್ರಿಂದ ಸೂರ್ಯನ ಬೆಳಕು ಮನೆಯೊಳಗಡೆ ಬೀಳುವಾಗ ಸ್ವಲ್ಪ ಮನೆ ಕೂಡ ಬೆಚ್ಚಗೆ ಅಂತ ಅನಿಸುತ್ತೆ. ಅದರಿಂದ ಬಿಸಿಲು ಬಂದಮೇಲೆ ನಾನು ಕರ್ಟೈನ್ ವಿಂಡೋಸ್ ಎಲ್ಲ ಓಪನ್ ಮಾಡ್ತಾ ಇರ್ತೀನಿ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ನೀಟಾಗಿ ಧೂಳೆಲ್ಲವನ್ನು ಕೂಡ ತೆಕ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಬೆಡ್ ಪ್ರೊಟೆಕ್ಟರ್ನ ಯೂಸ್ ಮಾಡಲೇಬೇಕು. ಈ ಒಂದು ಪ್ರೊಟೆಕ್ಟರ್ನ ನಾನು ಮೀಶೋದಲ್ಲಿ ಬೈ ಮಾಡಿದ್ದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ನಾನು ಈ ಮನೆಗೆ ಬಂದಾಗಿಂದನೂ ಕೂಡ ಇದೇನೇ ಯೂಸ್ ಮಾಡ್ತಾ ಇರೋದು. ಮನೆ ವಾಟರ್ ಪ್ರೂಫ್ ಕೂಡ ಹೌದು, ಒಂದು ಸ್ವಲ್ಪನೂ ಕೂಡ ಲೀಕ್ ಆಗೋದಿಲ್ಲ. ತುಂಬ ಚೆನ್ನಾಗಿದೆ. ಅರೌಂಡ್ ಇದಕ್ಕೊಂದು 230 ಅಥವಾ 240 ಅಷ್ಟೇ ಕೊಟ್ಟಿರೋದು. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇನ್ನು ಬೆಡ್ ಸ್ಪ್ರೆಡ್ ಎಲ್ಲವನ್ನು ಕೂಡ ನೀಟಾಗಿ ಸೆಟ್ ಮಾಡಿಕೊಂಡು ಮಕ್ಕಳನ್ನ ಕೂಡ ಆಟ ಆಡ್ಸ್ಕೊಳ್ತಾ ಮಕ್ಕಳನ್ನ ಆಟ ಆಡಿಸ್ದಂಗೆ ಆಗುತ್ತೆ ಮತ್ತು ಮನೆ ಕೆಲಸಗಳನ್ನೂ ಕೂಡ ಮಾಡ್ಕೊಂಡಂಗೆ ಆಗುತ್ತೆ ಅಂತೇಳಿ ಅವ್ರ ಜೊತೆ ಆಟ ಆಡ್ಕೊಂಡು ಎಲ್ಲ ಕೆಲಸಗಳನ್ನೂ ಕೂಡ ನೀಟಾಗಿ ಮುಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನು ಮಕ್ಕಳು ಕೂಡ ಸ್ವಲ್ಪ ಮನೆ ಒಳಗಡೆ ಎಷ್ಟೊತ್ತು ಅಂತ ಇರೋದು ಅಂತೇಳಿ ಸ್ವಲ್ಪ ಮೇಲ್ಗಡೆ ಹೋಗಬೇಕು ಅಂತ ಹೇಳ್ತಿದ್ರು ಅಂತ ಹೇಳಿ ಟೆರೆಸ್ ಮೇಲೆ ಕರ್ಕೊಂಡೋಗಿ ನನಗೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ವಾಕಿಂಗ್ ಮಾಡಲಿಕ್ಕೆ ಇದಕ್ಕೆಲ್ಲ ಕೂಡ ಟೈಮ್ ಸಾಕಾಗೋದೇ ಇಲ್ಲ. ಹಾಗಾಗಿ ನಾನು ಕೂಡ ಮಕ್ಕಳ ಜೊತೆನೇ ವಾಕ್ ಮಾಡಿಕೊಂಡು ಅವ್ರನ್ನೂ ಕೂಡ ಆಟ ಆಡಿಸ್ಕೊಳ್ತಾ ಟೈಮ್ನ ಕಳೆದು ಹತ್ರ ಒಂದು ಈಗ ತುಂಬ ಬಿಸಿಲಿರುತ್ತೆ ಅಲ್ವಾ, ಟೆರಸಲ್ಲಿ ನಿಲ್ಕೊಳ್ಳಲಿಕ್ಕೆ ಆಗಲ್ಲ. ಒಂದು 9:30 10 ಅಷ್ಟರಲ್ಲೇ ತುಂಬ ಬಿಸಿಲು ಬರ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನೆಕ್ಸ್ಟ್ ಮನೆಗೆ ಕರ್ಕೊಂಡು ಬಂದು ಅವ್ರನ್ನೂ ಕೂಡ ಫ್ರೆಶ್ ಅಪ್ ಮಾಡಿ ಮಲಗಿಸ್ಬಿಡ್ತೀನಿ. ಇನ್ನೇನಾದರೂ ಕೂಡ ನೆಕ್ಸ್ಟ್ ನನ್ನ ಕೆಲಸನ ಮಾಡ್ಕೊಳ್ಳಿಕ್ಕೆ ಅಂತೇಳಿ ಇದು ನನ್ನ ಫೇವ್ರೇಟ್ ಪ್ಲೇಸ್ ಅಂತ ಹೇಳ್ಬೋದು. ಈ ಒಂದು ರೂಮ್ನಲ್ಲಿ ಕೂಡ ಕರ್ಟೈನು ಓಪನ್ ಮಾಡಿದೆ ಅಷ್ಟೇ. ಇನ್ನು ಬಿಸಿಲು ಬಂದಿತ್ತು, ಹಾಗಾಗಿ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇನ್ನು ಮಕ್ಕಳು ಮಲಗಿದ್ಮೇಲೆ ನಾನು ಸ್ವಲ್ಪ ಕುಚ್ ಕ್ಯಾಟ್ಲಾಗ್ನ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಳ್ತಾ ಇದ್ದೆ. ಒಂದಷ್ಟು ಡಿಸೈನ್ ಕೂಡ ಹಾಕಿದ್ದೀನಿ. ಇವತ್ತು ಈ ಡಿಸೈನ್ ಕೂಡ ಟ್ರೈ ಮಾಡಿದೆ. ಯಾವ ರೀತಿ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.